ಬದ್ರಿಯಾ ವೆಲ್ಫೇರ್ ಸೊಸೈಟಿ ಅಜ್ಜಿನಡ್ಕ ಇದರ 40ನೇ ವರ್ಷಾಚರಣೆಯ ಸಮಾರೋಪ ಸಮಾರಂಭ ಹಾಗೂ ಮಾದಕ ವ್ಯಸನದ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಮಂಗಳೂರು ದಕ್ಷಿಣ ವಿಭಾಗ ಸಹಾಯಕ ಪೊಲೀಸ್ ಆಯುಕ್ತೆ ವಿಜಯಕಾಂತಿ ಬದ್ರಿಯಾ ವೆಲ್ಫೇರ್ ಸೊಸೈಟಿ ಅಜ್ಜಿನಡ್ಕ ಇದರ 40ನೇ ವರ್ಷಾಚರಣೆಯ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಪ್ರಸ್ತುತ ದಿನಗಳಲ್ಲಿ ಯುವ ಸಮುದಾಯ ಮಾದಕ ವ್ಯಸನ ಹಾಗೂ ಇನ್ನಿತರ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ದಾರಿ ತಪ್ಪುತ್ತಿದ್ದಾರೆ. ಸಂಘ ಸಂಸ್ಥೆಗಳು ಕ್ರೀಡೆ, ಸಾಮಾಜಿಕ, ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಯುವ ಸಮುದಾಯವನ್ನ ಸತ್ಪ್ರಜೆಗಳಾಗಿ ರೂಪಿಸಲು ಪ್ರಯತ್ನಿಸಬೇಕು ಎಂದು ಹೇಳಿದರು. ಒಂದು ಕ್ರೀಡೋತ್ಸವ ಅಂತ ಆಗಿರ್ಬೋದು, ಮಕ್ಕಳಿಗಾಗಿ ಒಂದು ಸನ್ಮಾನ, ಪ್ರೋತ್ಸಾಹ ಅಂತ ನೀಡೋದು, ಸ್ಕಾಲರ್ಶಿಪ್ ನೀಡುವ ಕಾರ್ಯಕ್ರಮ, ಈ ರೀತಿ ಎಲ್ಲ ಮಾಡೋದ್ರಿಂದ ಒಂದು ನಾವು ಏನು ಮಾಡ್ಬೋದು, ಯುವಕರು ಯುವತಿಯರು ಏನು ಕೆಟ್ಟ ದಾರಿಯನ್ನು ಹಿಡಿತಿದ್ದಾರೆ ಅದರಿಂದ ತಪ್ಪಿಸ್ಲಿಕ್ಕೆ ಮತ್ತು ಅವರನ್ನು ಒಳ್ಳೆ ಒಂದು ಫ್ಯೂಚರ್ ಭವಿಷ್ಯ ಕೊಡಲಿಕ್ಕೆ ಇದು ಒಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಬದ್ರಿಯಾ ವೆಲ್ಫೇರ್ ಸೊಸೈಟಿಯವರು. ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಅದಲ್ಲದೆ ಇವತ್ತು 40 ವರ್ಷದ ಒಂದೇನು ವಾರ್ಷಿಕೋತ್ಸವ ಮಾಡ್ತಿದ್ದೀರಾ. ಇಟ್ಸ್ ವೆರಿ ವಂಡರ್ಫುಲ್. ಈ ಸಂದರ್ಭ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು. ಸಂಘಟನೆಯಲ್ಲಿ ಸೇವೆಗೈದ ಹಾಗೂ ಊರಿನ ಹಿರಿಯರ ಜೊತೆಗೆ 40 ಮಂದಿಯನ್ನ ಸನ್ಮಾನಿಸಲಾಯಿತು. ಕ್ರೀಡಾಕೂಟದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಬದ್ರಿಯಾ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ ಇರ್ಷಾದ್ ಅಜ್ಜಿನಡ್ಕ ಅಧ್ಯಕ್ಷತೆ ವಹಿಸಿದ್ದರು. ಅಜ್ಜಿನಡ್ಕದಲ್ಲಿ ಸೊಸೈಟಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅನುದಾನವನ್ನು ಆರೋಗ್ಯ ಕೇಂದ್ರವನ್ನು ಮಾಡೋದು ಮತ್ತು ಈ ಒಂದು ಸೊಸೈಟಿಯ ಪರವಾಗಿ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ಮಾಡಲಿಕ್ಕೆ ಕೇಂದ್ರೀಕರಿಸೋದು ಮತ್ತು ನಮ್ಮ ಯುವಕರ ಸದೃಢವನ್ನು ವ್ಯಾಯಾಮ ಶಾಲೆಯನ್ನು ಇಲ್ಲಿ ಮಾಡುವ. ಕೇರಳ ನಿರೋಳಿಕೆ ಇರ್ಫಾನಿಯಾ ಇಫ್ಲ್ ಕಾಲೇಜಿನ ಪ್ರಾಂಶುಪಾಲ ಶೇಖ್ ಮೊಹಮ್ಮದ್ ಇರ್ಫಾನಿ ಮುಖ್ಯ ಭಾಷಣ ಮಾಡಿದರು. ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಸುಲೈಮಾನ್, ಬೈತುಲ್ಲಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಮೊಹಿದ್ದೀನ್ ಕುನ್ನಿ ಉಚ್ಚಿಲ, ಹೈಕೋರ್ಟ್ ನ್ಯಾಯವಾದಿ ಮುಜಫರ್ ಅಹಮದ್, ಬೀಯಿಂಗ್ ಹ್ಯೂಮನ್ ಸ್ಥಾಪಕ ಅಧ್ಯಕ್ಷ ಆಸಿಫ್ ಡೀಲ್ಸ್, ಉಚ್ಚಿಲ ಜುಮ್ಮಾ ಮಸೀದಿಯ ಅಧ್ಯಕ್ಷ ಇಸ್ಮಾಯಿಲ್ ಕೊಪ್ಪಲ, ಉದ್ಯಮಿ ನಿಯಾಜ್ ಅಜ್ಜಿನಡ್ಕ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ಇಜಾಕ್ ಜಿಐ, ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಬುಬಾಕರ್ ಸಿದ್ದಿಕ್ ಕೋಮರಂಗಳ, ಮಂಗಳೂರು ಬೈಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇಬ್ರಾಹಿಂ ಯುಕೆಬಿ, ಉದ್ಯಮಿಗಳಾದ ಇಬ್ರಾಹಿಂ ಕೋಮರಂಗಳ, ಅಬ್ದುಲ್ ಮಜೀದ್ ಉಚ್ಚಿಲ, ಯುಬಿಎಂ ಮೊಹಮ್ಮದ್, ಅನಿವಾಸಿ ಭಾರತೀಯ ಅಬ್ಬಾಸ್ ಜಿ ಪೋಕರ್ ಉಚ್ಚಿಲ, ಗಲ್ಫ್ ಫ್ರೆಂಡ್ಸ್ ಉಪಾಧ್ಯಕ್ಷ ಸ್ವಾಲಿಹ್ ಅಜ್ಜಿನಡ್ಕ, ಉಳ್ಳಾಲ ಠಾಣಾ ನಿರೀಕ್ಷಕ ವಿರೂಪಾಕ್ಷ, ಅಬ್ಬಾಸ್ ಉಚ್ಚಿಲ್, ಫಯಾಜ್ ಅಜ್ಜಿನಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಸುಲೈಮಾನ್ ಬಾತಿಶ್ ಸ್ವಾಗತಿಸಿದರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಹಮದ್ ಬಾವ ಅಜ್ಜಿನಡ್ಕ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. 1986ರಲ್ಲಿ ಆರಂಭಿಸಲ್ಪಟ್ಟ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಕಳೆದ 40 ವರ್ಷ ತುಂಬುವ ಈ ದಿನಗಳಲ್ಲಿ ನಾವು ಕೆಲವು ವಿಶೇಷ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಮಾಜಿ ಅಧ್ಯಕ್ಷ ಹನೀಫ್ SB ಕಾರ್ಯಕ್ರಮ ನಿರೂಪಿಸಿದರು.